ಅಷ್ಟೇ ಅಲ್ಲ, ಆಟದ ಮೈದಾನ ಕಿತ್ಕೊಂಡ್ರೆ ನಮ್ಮೂರ್ ಮಕ್ಳು ಭವಿಷ್ಯನ ಹಾಳು ಮಾಡಿದ್ ಲೆಕ್ಕ. ಏನಮ್ಮ ನೀನು ಮಾತಿಗೂ ಮೈದಾನ ಮೈದಾನ ಅಂತ ಇದ್ಯಾ? ಈ ಹಳ್ಳಿ ಮಕ್ಳು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಕ್ ಹೋಗ್ತಿದಾರ. ತಿನ್ನಕ್ ಅನ್ನ ಕತ್ತಿಲ್ಲ ಇವ್ರಿಗೆ ಆಟ ಬೇರೆ, ಆಟದ ಮೈದಾನ ಬೇರೆ. ಕೇಳು ಕಚ್ಚಡ ನನ್ನ ಮಗನೇ, ನಮ್ಮ ಊರ ಐಕಳ ಬಗ್ಗೆ ಮಾತಾಡ್ತೀಯ? ನಿನ್ನ ಪೊಲೀಸ್ ಅಲ್ಲ, ಮಿಲಿಟರಿ ಕಳ್ಸು. ಅವ್ರು ಬರೋವರೆಗೂ ನೀನ್ ಉಳಿತೀಯ ಅಂತ ನಾನು ನೋಡ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊ. ಅದೇನೇ ಇದ್ರು ಮಾತಾಡ್ ಬಗೆಹರಿಸ್ಕೊಳ್ಳೋಣ. ನಿನ್ ನೇಟ್ ಅವ್ನ್ ತಡಿಯಲ್ಲ. ನೋಡಿದ್ರ ಯಜಮಾನ್ರ, ನೋಡಿದ್ರ ಇಷ್ಟೆಲ್ಲ ಆಡ್ತಿದ್ದ ನಿಮ್ಮ ಮಳಿಯ. ಇಷ್ಟಕ್ಕೂ ನಾನು ಹೇಳೋದು ತಪ್ಪೇನ್ರಿ ಇದೆ? ಇಲ್ಲಿ ಹಳ್ಳಿ ಮಕ್ಳು ಆಡೋದಕ್ಕಿಂತ ಕಸ ಹಾಕೋದ್ರಿಂದ ಅನುಕೂಲ. ಏಯ್, ನಮ್ಮ ಹಳ್ಳಿ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಏನ್ ಹಾಕೈತೆ ನಿಂಗೆ? ಅವ್ರ ಜೊತೆ ನೀನ್ ಬೆಳೆದಿದ್ಯಾ ಅಥವಾ ಅವ್ರ ಜೊತೆ ಆಟ ಆಡಿದ್ಯಾ? ಅದ್ರಲ್ಲಿ ನೋಡೋದೇನ್ ಬಂತು? ಅವ್ರ ಮುಖ ನೋಡಿದಾಗ ಗೊತ್ತಾಗಲ್ವಾ? ದನ ಮೇಯಿಸ್ಕೊಂಡ್ರೆ ಅವ್ರಿಗೆ ಆಟ ಬೇಕಂತೆ, ಆಟ. ಆಟ ಆಡಿದ್ರೆ ಏನಂದೆ ಪರು? ಆಟ ಆಡ್ ನೋಡಿದ್ರೆ ಒಪ್ಕೊಳ್ತಾರ? ನಮ್ ಹಳ್ಳಿ ಮಕ್ಳು ನಿಮ್ ಸಿಟಿ ಮಕ್ಳಿಗಿಂತ ಚೆನ್ನಾಗಿ ಆಟ ಆಡ್ ತೋರ್ಸಿದ್ರೆ ನೀವ್ ಒಪ್ಕೊಳ್ತೀರಾ ಅಂತ ಕೇಳ್ತಿದ್ದೀನಿ. ಒಪ್ಕೋತೀವಿ. ಬರೀ ಒಪ್ಕೊಳ್ಳೋದಲ್ಲ, ನಮ್ಮ ಹಳ್ಳಿ ಐಕ್ಳು ತಂದಾಗ ಆಡಿದ್ರೆ ನೀವು ಈ ಜಾಗನ ಬಿಟ್ಕೊಟ್ಟು ತಿರುಗಿ ನೋಡ್ದಂಗ್ ಹೋಯ್ತಾ ಇರ್ಬೇಕು. ಆಯ್ತದ? ಏನ್ ಸವಾಲ್ ಆಗ್ತಿದ್ದೀರಾ? ಸವಾಲ್ ಅಂತಾನೆ ಅನ್ಕೊಳ್ಳಿ. ಇವತ್ತೇ ಈಗಲೇ ತೀರ್ಮಾನ ಆಗೋಗ್ಲಿ. ಯಾವ್ರಂತ ನಮ್ಮ ಮಾವ ಇಲ್ಲೇ ಅವ್ರೆ. ನಿಮ್ ಪ್ಯಾಟೆ ಮಂದಿ ಜೊತೆ ನಾವು ಹಳ್ಳಿ ಮಂದಿ ಆಡ್ತೀವಿ. ಅಕಸ್ಮಾತ್ ನಾವು ಗೆದ್ಬಿಟ್ರೆ ಜಾಗನ ನಮಗ್ ಬಿಟ್ಬಿಟ್ಟು ಸುಮ್ಕೆ ತಿರುಗಿ ನೋಡ್ದಂಗ್ ಹೋಯ್ತಾ ಇರ್ಬೇಕು. ಅಕಸ್ಮಾತ್ ನೀವು ಗೆದ್ಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಟ್ಟು ಈ ಜಾಗದಾಗ ಏನ್ ಬೇಕಾದ್ರೂ ಮಾಡಿ ಅಂತ ಬಿಟ್ಬಿಟ್ಟು ಹೊಂಟೋಯ್ತೀನಿ. ಆಯ್ತು, ಯೋಚನೆ ಮಾಡಿ. ಸೋತ್ರ ರಾಜೀನಾಮೆ. ಈ ಶಿವ ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ತಾನೆ. ಮಾತಾಡ್ಮ್ಯಾಕೆ ಯೋಚನೆ ಮಾಡೋ ಮಾತೇ ಇಲ್ಲ. ನಮ್ಮ ಹಳ್ಳಿನ ಶುದ್ಧವಾಗಿ ಇಟ್ಕೊಳಕ್ಕೆ, ನಮ್ಮ ಹಳ್ಳಿ ಐಕ್ಳ ಮೈದಾನ ಕಾಪಾಡ್ಕೊಳಕ್ಕೋಸ್ಕರ ಈ ಸವಾಲ್. ಎಲ್ರಿಗೂ ಒಪ್ಗೆನಾ? ನೆನ್ಪಿಟ್ಕೊಳ್ಳಿ, ಗೆದ್ದು ತೋರಿಸ್ತೀವಿ. ಊರ್ ಬಿಡಕ್ಕೆ ತಯಾರಾಗಿ. ಇದು ನಮ್ಮ ಮಾವನ್ ಮ್ಯಾಕಾಣೆ.